ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನಮ್ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಮನ ದರ್ಶನವನ್ನ ಮಾಡಿದ್ದೀರಿ, ಏನ್ ಅನಿಸ್ತೀವಿ? ಅಲ್ಲ, ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ರಾಮನ ದರ್ಶನ ಮಾಡೋದು ನಮ್ಮ ಸಂಪ್ರದಾಯ. ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ದೇವರನ್ನ ನೋಡಿದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಶ್ರೀರಾಮ ಅಂದ್ರೆ ಆದರ್ಶ, ಅಂದ್ರೆ ಹಿತಭಾಷಿ, ಮಿತಭಾಷಿ, ಪೂರ್ವಭಾಷಿ, ಅಂದ್ರೆ ಅವರು ಸಾಧನೆಯ ಮಹಾಪುರುಷ. ಅವರು ಮಾತಾಡ್ತಾ ಇದ್ದದ್ದು ಬಹಳ ಕಡಿಮೆ, ಬಟ್ ಸಾಧನೆ ಅಭೂತಪೂರ್ವ. ಸೊ ಹೀಗಾಗಿ ಇವತ್ತು ನಾನು ಮತ್ತು ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ನಾವು ಇವತ್ತು ಪೂಜೆ ಸಲ್ಲಿಸಿದೀವಿ. ಖುಷಿ ಆಗುತ್ತೆ. ನಿಮ್ಮ ಪ್ರಚಾರ ಹೇಗಿದೆ ಸರ್? ಜನರ ರೆಸ್ಪಾನ್ಸ್ ಹೇಗಿದೆ? ಅಲ್ಲ, ತುಂಬಾ ಚೆನ್ನಾಗಿದೆ ಜನರ ರೆಸ್ಪಾನ್ಸ್. ಹೋದ ಕಡೆ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಬಹಳ ಖುಷಿಯಿಂದ ಸ್ಪಂದಿಸ್ತಾ ಇದ್ದಾರೆ. ಸೊ ನಮ್ಗೆಲ್ಲ ಧೈರ್ಯ ಹೇಳ್ತಾ ಇದ್ದಾರೆ, ನೀವ್ ಹೆದರಬೇಡಿ, ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಸೊ ಈಗೆಲ್ಲ ಮಾಡೋದ್ರಿಂದ ಈ ರೀತಿ ಸ್ಪಂದನೆ ಸಿಗ್ತಾ ಇರೋದ್ರಿಂದ ಆತ್ಮವಿಶ್ವಾಸ, ಒಂದು ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನವರು ನೀವೆಲ್ಲ ಬರೀ ರಾಮನ ಭಕ್ತರಷ್ಟೇ, ಜನರ ಸೇವಕರಲ್ಲ ಅಂತ ಹೇಳ್ತಾರೆ. ಜನರ ಸೇವೆ ಮಾಡದೆ ಶ್ರೀರಾಮನ ಆದರ್ಶ ಏನಪ್ಪಾ ಅಂದ್ರೆ, ಇದು ಒಂದು ಸಂಕೇತ. ಶ್ರೀರಾಮ ಒಂದು ದೇವರು, ಅದು ಒಂದು ಆದರ್ಶ, ಅದು ಒಂದು ಶಕ್ತಿ. ಸೊ ಜನಸೇವೆ ಮಾಡದೆ ದೇವ್ರ ಕೆಲಸ. ಈಗ ಏನ್ ಹೇಳ್ತೀವಿ, ಜನರಿಗೆ ಸೇವೆ ಮಾಡದೆ ದೇವ್ರ ಕೆಲಸ. ನಾವು ಜನರ ಸೇವೆ ಮಾಡುವುದರಲ್ಲಿ ದೇವರನ್ನ ಕಾಣಬೇಕು. ಸರ್, ಈಗ ಏನೋ ಒಂದು ಓಡಾಟವನ್ನ ನಡೆಸ್ತಾ ಇದ್ದೀರಿ, ಕಾಂಗ್ರೆಸ್ನವರು ಕೂಡ ಒಂದ್ ಕಡೆ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ನಿಮ್ಮ ಗೆಲುವು ಎಷ್ಟು ಒಂದು ಆತ್ಮವಿಶ್ವಾಸ ಇದೆ? ಹೇಳಿದ್ನಲ್ಲ, ಆತ್ಮವಿಶ್ವಾಸ. ಯಾಕೆಂದ್ರೆ ಪ್ರಚಾರ ಈಗ ನಿನ್ನೆ ಕುಣಿಗಲ್ಲಲ್ಲಿ ಮಾಡಿದ್ವಿ, 14ನೇ ತಾರೀಕು ಕನಕಪುರದಲ್ಲೇ ಮಾಡಿದ್ವಿ, ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಪಟ್ಟಾಭಿಷೇಕ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಅಲ್ಲ, ಗೆಲುವಿನ ವಿಶ್ವಾಸ ಇದೆ. ಅದು ಪಟ್ಟಾಭಿಷೇಕ ಅದೇ ಬೇರೆ ಇದು, ಬಟ್ ಗೆಲುವಿನ ವಿಶ್ವಾಸ ಇದೆ. ಇದಿಷ್ಟು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಮಾತು. ಕ್ಯಾಮರಾಮನ್ ಬೈರೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.